4ನೇ ತರಗತಿ ಕನ್ನಡ ಪಾಠ 6 ದೊಡ್ಡವರು ಯಾರು ಪ್ರಶ್ನೋತ್ತರಗಳು. ಮಕ್ಕಳೇ, ಪದಗಳ ಅರ್ಥಗಳನ್ನು ಗಮನಿಸಿ. ಪದಗಳ ಅರ್ಥ: ಸಂಸಾರ, ಪರಿವಾರ, ಕುಟುಂಬ. ವರ, ಮದುವೆಯಾಗುವ ಹುಡುಗ ಮದುಮಗ. ಜಗತ್ತು, ಲೋಕ, ವಿಶ್ವ. ತಕ್ಕ, ಯೋಗ್ಯವಾದ, ಸಮರ್ಥ. ಸೂರ್ಯ, ರವಿ. ಬೆಟ್ಟ, ಪರ್ವತ, ಗಿರಿ. ಸಂಭ್ರಮ, ಉತ್ಸಾಹ, ಸಡಗರ. ವಿಚಾರ, ವಿಷಯ, ಸಂಗತಿ. ಬಹಳ, ಹೆಚ್ಚು ಅಥವಾ ಅಧಿಕ. ಮದುವೆ, ಲಗ್ನ, ವಿವಾಹ ಅಥವಾ ಕಲ್ಯಾಣ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಪ್ರಶ್ನೆ 1. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಉತ್ತರ: ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು. ಪ್ರಶ್ನೆ 2. ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಉತ್ತರ: ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು. ಪ್ರಶ್ನೆ 3. ತಾಯಿ ಇಲಿ ಏನೆಂದು ಹೇಳಿತು? ಉತ್ತರ: ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ತಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಪ್ರಶ್ನೆ 4. ಜಗತ್ತನ್ನು ಬೆಳಗುವವರು ಯಾರು? ಉತ್ತರ: ಜಗತ್ತನ್ನು ಬೆಳಗುವವರು ಸೂರ್ಯ. ಪ್ರಶ್ನೆ 5. ಸೂರ್ಯನಿಗೆ ಇಲಿಗಳು ಯಾವ ವಿಚಾರವನ್ನು ತಿಳಿಸಿದವು? ಉತ್ತರ: ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರವನ್ನು ತಿಳಿಸಿದವು. ಪ್ರಶ್ನೆ 6. ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಉತ್ತರ: ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಯಾರು? ಈ ಮಾತನ್ನು ತಾಯಿ ಇಲಿಯು ಹೇಳಿತು. ಯಾರಿಗೆ? ತಂದೆ ಇಲಿಗೆ ಹೇಳಿತು. 2. ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಯಾರು? ಈ ಮಾತನ್ನು ಮೋಡ ಹೇಳಿತು. ಯಾರಿಗೆ? ತಂದೆ ಇಲಿಗೆ ಹೇಳಿತು. 3. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ. ಯಾರು? ಈ ಮಾತನ್ನು ತಂದೆ ಇಲಿಯು ಹೇಳಿತು. ಯಾರಿಗೆ? ತಾಯಿ ಇಲಿಗೆ ಹೇಳಿತು. ಮುಖ್ಯ ಪ್ರಶ್ನೆ 3. ವಾಕ್ಯಗಳನ್ನು ಗಮನಿಸಿ. ಸರಿ ಅಥವಾ ತಪ್ಪುಗಳನ್ನು ಗುರುತಿಸು. ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. 1. ಒಂದು ಊರು, ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು. ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಹುಲಿಗಳ. ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ ಇತ್ತು. 2. ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಮಗನಿಗೆ. ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. 3. ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಇರುವೆಗಳ. ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಮುಖ್ಯ ಪ್ರಶ್ನೆ 4. ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ಕೊಟ್ಟಿರುವ ಪದಗಳು ಈ ರೀತಿಯಾಗಿವೆ. 1. ತಂದೆ ಇಲಿಗಳು ಯೋಚಿಸಿದವು. ತಾಯಿ. ಸರಿಯಾಗಿ ಜೋಡಿಸಿರುವ ವಾಕ್ಯ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ತಂದೆ ತಾಯಿ ಇಲಿಗಳು ಯೋಚಿಸಿದವು. 2. ಬೆಳಗುವ, ಬಹಳ, ಸೂರ್ಯ ದೊಡ್ಡವನು ಜಗತ್ತನ್ನೇ. ಸರಿಯಾಗಿ ಜೋಡಿಸಿರುವ ವಾಕ್ಯ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. 3. ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ. ಸರಿಯಾಗಿ ಜೋಡಿಸಿರುವ ವಾಕ್ಯ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. 1. ಯೋಚಿಸು. ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ. 2. ತೀರ್ಮಾನಿಸು. ತೀರ್ಪು ನೀಡುವಾಗ ಯೋಚಿಸಿ ತೀರ್ಮಾನಿಸಬೇಕು. 3. ಸಮರ್ಥ. ನಮ್ಮ ಸೈನಿಕರು ನಮ್ಮ ದೇಶವನ್ನು ರಕ್ಷಿಸಲು ಸಮರ್ಥರಾಗಿದ್ದಾರೆ. 4. ಮದುವೆ. ನಮ್ಮ ಅಕ್ಕನ ಮದುವೆ ವಿಜೃಂಭಣೆಯಿಂದ ನಡೆಯಿತು. ಭಾಷಾ ಚಟುವಟಿಕೆ. ಭಾಷಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ನವಿಲು ಡ್ಯಾಸ್ ಪಕ್ಷಿ, ಸುಂದರವಾದ. ನವಿಲು ಸುಂದರವಾದ ಪಕ್ಷಿ. 2. ಪಲ್ಲವಿ ಬಹಳ ಡ್ಯಾಸ್ ವಿದ್ಯಾರ್ಥಿನಿ. ಉತ್ತರ: ಬುದ್ಧಿವಂತ. ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ. 3. ಕೋಗಿಲೆ ಡ್ಯಾಸ್ ಆಡುತ್ತದೆ. ಉತ್ತರ: ಇಂಪಾಗಿ. ಕೋಗಿಲೆ ಇಂಪಾಗಿ ಆಡುತ್ತದೆ. 4. ಮೋಹನ ಡ್ಯಾಸ್ ನೃತ್ಯ ಮಾಡುತ್ತಾನೆ. ಉತ್ತರ: ಚೆನ್ನಾಗಿ. ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ.
ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ. ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರುಗಳನ್ನು ಗುರುತಿಸಲಾಗಿದೆ, ಗಮನಿಸಿ ಮಕ್ಕಳೇ. ಹಸು, ಇಲಿ, ಹುಲಿ, ತೋಳ, ಕತ್ತೆ, ಕರಡಿ, ನರಿ, ಎಮ್ಮೆ. ಮತ್ತೊಮ್ಮೆ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಲಾಗಿದೆ, ಗಮನಿಸಿ ಮಕ್ಕಳೇ. ಮಾದರಿ ಹಸು, ಹಸು, ಕರಡಿ, ಎಮ್ಮೆ, ನರಿ, ಹುಲಿ, ತೋಳ, ಕತ್ತೆ, ಇಲಿ. ಭಾಷಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ 3. ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸಿ. ಮಕ್ಕಳೇ, ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ. ಕೋಳಿ ಕೊಕ್ಕೊ ಕೋ, ಕಾಗೆ ಕಾ ಕಾ, ಬೆಕ್ಕು ಮಿಯಾವ್ ಮಿಯಾವ್, ನಾಯಿ ಬೌ ಬೌ, ಕೋಗಿಲೆ ಕುಹು ಕುಹು. ಮುಖ್ಯ ಪ್ರಶ್ನೆ 4. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ. ಗುರುತಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಹೆಣ್ಣು ಹೆಣ್ಣು, ಸರಿಯಾದ ರೂಪ ಹೆಣ್ಣು. ತಾಯಿ ತಾಯಿ, ಸರಿಯಾದ ರೂಪ ತಾಯಿ. ಮೋಡ ಮೋಡ, ಸರಿಯಾದ ರೂಪ ಮೋಡ. ಸೂರ್ಯ ಸೂರ್ಯ, ಸರಿಯಾದ ರೂಪ ಸೂರ್ಯ. ವರ ಹೊರ, ಸರಿಯಾದ ರೂಪ ವರ. ಬೆಟ್ಟ ಬೆಟ್ಟ, ಸರಿಯಾದ ರೂಪ ಬೆಟ್ಟ. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಪದಗಳನ್ನು ಓದಿ ಬರೆ. ಪದಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಸಲಿಗೆ, ಸಲಹು, ಸರಕು, ಸಮರ, ಸನಿಹ, ಸಹಜ. ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಸಲಿಗೆ, ಸಮರ, ಸರಕು, ಸಹಜ, ಸನಿಹ, ಸಲಹು. ಬಳಕೆ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ. ಮಕ್ಕಳೇ, ಈ ವಾಕ್ಯಗಳನ್ನು ಮತ್ತೊಮ್ಮೆ ನಿಮ್ಮ ನೋಟ್ಬುಕ್ ನಲ್ಲಿ ಬರೆಯಿರಿ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ.